ಮೇಲ್ಗಡೆ ಸೂಪರ್ ಆಗಿದೆ, ಹೋಗ್ಬೋದು. ಫಾಗ್ ಎಲ್ಲ ಇದೆ ಅಲ್ಲಿ. ಈ ಕಡೆ ವ್ಯೂಸ್ ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನ್ ಗುಡ್ಡ, ಅದ್ರ ಜೊತೆಗೆ ಫಾಗ್. ನೋಡಿದೆ. ಹೋಗ್ಬೋದು, ಬಟ್ ವೇ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ. ಅದೇ ನೋಡಿದೆ ನಾನು ದೂರಿಂದ. ಸುಮ್ಮನೆ ಟ್ರೈ ಮಾಡೋಣ, ಹೋಗ್ಬರೋಣ, ನಡೀರಿ, ಬನ್ನಿ ಹೋಗ್ಬರೋಣ, ಸುಮ್ಮನೆ ಟ್ರೈ ಮಾಡೋಣ. ಅಲ್ಲಿ ಗುಡ್ಡದ ಮೇಲ್ಗಡೆ ಹೋಗಕ್ಕೆ ಚೆನ್ನಾಗಿದೆ. ಏನು ಇಲ್ವಾ? ರೋಡ್ ಕ್ಲೋಸ್ ಈ ಕಡೆ ಅಲ್ಲ ಬ್ರೋ. ಅಲ್ಲಿ ಮೇಲ್ಗಡೆ ಹೋಗೋದಂಗೆ ಒಂದು ರೋಡ್ ಇದೆಯಲ್ಲ ಹೋಗೋಕ್ಕೆ. ಹಾಂ ಓಕೆ, ಹಿಂದ್ಗಡೆಯಿಂದ. ಹಾಂ ಹೌದಾ, ಓಕೆ, ಥ್ಯಾಂಕ್ ಯು. ಹಿಂದ್ಗಡೆ ರೋಡ್ ಇತ್ತಲ್ಲ ಇನ್ನೊಂದು, ಅಲ್ಲಿಂದ ಹೋಗ್ಬೇಕಂತ. ಇವಾಗ ಹೋದ ತಕ್ಷಣ ಲೆಫ್ಟಲ್ಲಿ ಇದೆಯಲ್ಲ ಒಂದು, ಅಲ್ಲಿಂದ ಹೋಗೋದು. ಬ್ರೋ ಈ ಕಡೆ ಎಲ್ಲೋ ಬಂದಿದ್ದೀವಿ, ಅಲ್ಲಿ ಹೋಗ್ಬೇಕು ಅಂತ, ಬಟ್ ಇದು ರೂಟ್ ಅಲ್ಲ ಬ್ರೋ. ಬಿಡಿ ಬ್ರೋ, ಫಾಗು ಹೋಯ್ತು. ಅದೇ ಹಾಂ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲೇ. ಬನ್ನಿ ಹೋಗೋಣ, ಅದಕ್ಕೆ ಹೋಗೋಣ. ನಾವು ಯಾವ ಟೆಂಪಲ್ ಹೋಗ್ತಿದ್ವಲ್ಲ. ಸಿಗ್ತಾ? ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಗಾಡಿನ ತಳ್ಳಕ್ಕೆ. ಬ್ರೋ ಏನಾಯ್ತು, ಆಗ್ತಿಲ್ವಾ? ಹೋಗಿ ಹಂಗೆ ಹೋಗಿ. ಗಿಡದ ಮೇಲಿಂದ ಬನ್ನಿ ಬ್ರೋ, ಗಿಡದ ಮೇಲಿಂದ. ಅದರಲ್ಲಿ ಟೈರ್ಸ್ ಬೇರೆ ಫುಲ್ ಇದಿದೆ ಅವ್ರದ್ದು, ಬಟನ್ಸ್ ಇಲ್ಲದೆ ಇರೋ ಟೈರ್ಸ್ ಇದೆ. ಹಾಂ ಹೋಗಿ ಅವ್ರದ್ದು ಅದೇ ಹಣೆ ಬರ. ಇಲ್ಲ ಯಾಕೋ ಏನೋ ಇದ್ದಂಗೆ ಅನ್ನಿಸ್ತಿದ್ದೆ ನನ್ನ ಮಗಂದು ಒಳಗಡೆ. ಈ ಥರ ಎಲ್ಲ ಬಂದಿರ್ತೀವಲ್ಲ, ಸೊ ಎದರ್ಕ ಗೀಚಸ್ ಬಂದುಬಿಟ್ರೆ ಅಂತ. ಹಾಂ ಬನ್ನಿ. ಹಾಂ ಹೋಗಿ. ಸೊ ಕೊನೆಗೂ 2 ಗಾಡಿಗಳು ಬಂತು. ನಾನು ಅದಕ್ಕೆ ತಳ್ತಾ ಇರಲಿಲ್ಲ ಗಾಡಿನ. ಜೋರಾಗಿ ಹೊಡ್ಕೊಂಡು ಹೋಗೋಣ ಗಾಡಿನ, ಚೆನ್ನಾಗಿರುತ್ತೆ ಆಫ್ ರೋಡಿಂಗ್. ಏನಿದೆ ಅಂತೆ? ಚಪಾತಿ? ಹಾಂ ಓಕೆ ನಡೀರಿ. ಹಾಂ ನಾನೇನೋ ರೈಸ್ ಗೀಸ್ ಇದು ಏನಂತಾರೆ ಅದಕ್ಕೆ, ಚೈನೀಸ್ ಥರ ಏನೇನೋ ಇರುತ್ತಲ್ಲ ಆ ಥರ ಅಂದ್ಕೊಂಡಿದ್ದೆ. ಬನ್ನಿ. ಇವಾಗ ಇಲ್ಲಿ ಮಿಸ್ಟ್ ಆ್ಯಂಡ್ ಪೆಪ್ಪರ್ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವಾಗ ಸೂಪರಾಗಿ ಊಟ ಮುಗೀತು, ಇಲ್ಲಿಂದ ಹೊಡೋ ಸಮಯ. ಹೊಡೋಣ.
ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಬೆಟ್ಟದ ಭೈರವ ಅಂತ. ಸೊ ಬೆಟ್ಟದ ಭೈರವ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ ಅಂತೆ ಅಲ್ಲ. ಸೊ ಅದನ್ನೊಂದು ಸಾರಿ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಅಂತ. ಮಳೆ ತುಂಬ ಜೋರಾಗಿ ಬರ್ತಾ ಇದೆ. ಇಟ್ಸ್ ರೈನಿಂಗ್ ಬೇಬಿ. ಮಳೆಯಲ್ಲಿ ಹಂಗೆ ವರ್ಕ್ ಮಾಡ್ತಿದ್ದಾರೆ ನೋಡಿ, ರೈನ್ ಕೋಟ್ ಎಲ್ಲ ಹಾಕ್ಕೊಂಡು. ಸೂಪರ್ ಆಗಿದೆ ಅಲ್ಲ. ಓ ಈ ಪ್ಲೇಸ್ ನೋಡಿ ಹೆಂಗಿದೆ. ಮೇಲ್ಗಡೆ ಎಲ್ಲ ಮೇ ಬಿ ಹೋಮ್ ಸ್ಟೇಸ್ ಅನ್ಸುತ್ತೆ ಅವು. ಅಲ್ಲಿ ನೋಡಿ. ಬೆಟ್ಟ ಗುಡ್ಡ ರಿಟ್ರೀಟ್ ಸೂಪರ್ ಆಗಿದೆ ಅಲ್ಲ. ಅದು ರೂಟ್ ಮಿಸ್ ಆಗಿಬಿಟ್ಟೈತೆ. ಇವಾಗ ಇಲ್ಲಿಂದ ಮತ್ತೆ ಗಾಡಿ ತಿರುಗಿಸ್ಕೊಂಡು ಹೋಗಬೇಕು. 5 to 6 ಕಿಲೋಮೀಟರ್ಸ್ ಹಂಗೇ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಲೆಫ್ಟ್ ತೊಗೊಬೇಕಾಗಿತ್ತು, ರೈಟಿಗೆ ಬಂದುಬಿಟ್ಟಿದ್ದೀವಿ. ಇದು ನೋಡಿ ಗಿಡಗಳು ಹೆಂಗಿದೆ, ಎಲೆ ಅನಿಸುತ್ತೆ ಇದು ವೀಳ್ಯದೆಲೆ. ಇವಾಗ ಇಲ್ಲೊಂದು ವ್ಯೂ ಪಾಯಿಂಟಿಗೆ ನಿಲ್ಲಿಸ್ಕೊಂಡಿದ್ದೀವಿ. ಏನಂತ ತೋರಿಸ್ತೀನಿ ನೋಡಿ ನಿಮಗೆ. ಸೂಪರ್ ಆಗಿದೆಲ್ಲ. ಮೇ ಬಿ ಅಲ್ಲೇನೋ ರೆಸಾರ್ಟ್ ಥರದ್ದು ಏನಾದರೂ ಇರ್ಬೋದು. ಸೊ ಈ ನೀರು ಅಲ್ಲಿ ಹೋಗ್ತಿರ್ಬೋದು. ಇಲ್ಲೆಲ್ಲ ಫುಲ್ ಲೋಟಸ್ ಬೆಳೆಯುತ್ತೆ ಅನ್ಸುತ್ತೆ. ಇವಾಗ ಸದ್ಯಕ್ಕೆ ಲೋಟಸ್ ಇಲ್ಲ. ಅಲ್ಲಿ ನೋಡಿ ಅಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ, ರೆಸಾರ್ಟ್ದು ಅನ್ಸುತ್ತೆ ಅದು. ತಿರ್ಕೊಂಡು ಹೋಗ್ತಾರೆ ಇದೀವಿ, ಡೆಸ್ಟಿನೇಷನ್ ಬರ್ತಾ ಇಲ್ಲ. ಎಷ್ಟು ದೂರ ಇದೆ ಇಲ್ಲಿಂದ? 8. ಓಕೆ. ಅಲ್ಲಿಂದ 16 ತೋರಿಸಿದ್ದು ನಾವು ಸುತ್ತೋರ್ದಿದೀವಾ ಅಲ್ವಾ? ಪಕ್ಕಾ ಸುತ್ತೋರ್ದಿ. ಸುಮ್ಮನೆ ಎತ್ತಾಗ ಹೋಗು. ಓಕೆ, ಇವರು ಫೋಟೋ ಶೂಟ್ ಮಾಡ್ತಿದ್ದಾರೆ. ಫೋಟೋ ಶೂಟ್ಗೋಸ್ಕರ ಬೈಕ್ ನಿಲ್ಸ್ಕೊಂಡಿದ್ದೀವಿ. ನಮ್ದು ತೆಗಿತಾ ಇಲ್ಲ, ಬರೀ ಬೈಕ್ದು ತೆಗಿತಾ ಇದ್ದೀವಿ. ಬ್ರೋ ಇನ್ನೂ ಹಿಂದೆ ಬನ್ನಿ, ಬನ್ನಿ ಹೇಳ್ತೀನಿ, ಬನ್ನಿ ಬಿಡಿ. ಸಾಕು. ನಮ್ಮ ಹುಡುಗಂದು 2ನೇ ರೀಲ್ ಇದು, ಅಂದರೆ ರಿಹರ್ಸಲ್ ಮುಗೀತು. ಸೆಕೆಂಡ್ ಸಾರಿ ತೊಗೊತಿದ್ದಾರೆ. ಆಬ್ಜೆಕ್ಟ್ ಯಾವಾಗೂ ಸೆಂಟ್ರಲ್ ಇರಬೇಕಂತೆ. ಓಕೆ, ಆಬ್ಜೆಕ್ಟ್ ನಕ್ಬಿಡ್ತು, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ನೋಡಿ ಆಬ್ಜೆಕ್ಟ್ ಸೀರಿಯಸ್ ಆಗಿ ಬರ್ತಾ ಇದೆ. ಆಬ್ಜೆಕ್ಟ್ ಸೆಂಟರ್ ಬ್ರೋ. ಬರುತ್ತೆ ನೋಡು, ನೋಡ ಅಲ್ಲಿ ಚಿಕ್ಕ ತುಂಬ್ಕೊಂಡು ನೋಡಲ್ಲಿ. ಬರ್ರಿ ನೀವೊಂದು ವಾಕು ತೋರಿಸ್ತೀನಿ, ನಾನು ನಡೀತೀನಿ. 2000 years later. ಆಗ್ಲಿಂದ ಮಳೆ ಬರ್ತಾ ಇದೆ. 2 hours ಆಯ್ತು. 2 hours ಅಂದ ಮಳೆನಲ್ಲಿ ನೆಂದು ಶೂಸ್ ಒಳಗಡೆ ಫುಲ್ಲು ನೀರು ಹೋಗ್ಬಿಟ್ಟಿದೆ. ಚಳಿ ಆಗ್ತಿದೆ. ಚಳಿ ಇವಾಗ ಮಳೆಯಲ್ಲಿ ನೆಂದ್ಬಿಟ್ಟು. ಚಳಿ ತಾಳೇನು ಈ ಚಳಿಯ. ಸೊ ಮೇಲ್ಗಡೆ ನಾವು ಬೆಟ್ಟಕ್ಕೆ ಹೋಗಬೇಕು. ಬೆಟ್ಟದ ಭೈರವ ದೇವಸ್ಥಾನ ತುಂಬ ಹಳೇದಂತೆ. ಸೊ ನೋಡೋಣ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು. ಲೆಟ್ಸ್ ಎಕ್ಸ್ಪ್ಲೋರ್ ಬೆಟ್ಟದ ಭೈರವ. ಶಿವನಿಗೆ ಸಮರ್ಪಿತವಾಗಿರುವ ಬೆಟ್ಟ ಭೈರವೇಶ್ವರ ದೇವಸ್ಥಾನ ಪಾಂಡವರ ಗುಡ್ಡ ಬೆಟ್ಟದ ಮೇಲಿದೆ ಮತ್ತು ಇದು ಸುಮಾರು 600 ವರ್ಷಗಳಷ್ಟು ಹಳೆಯದು ಎಂದು ಪರಿಗಣಿಸಲಾಗಿದೆ. ದೇವಾಲಯವು ಸುಂದರವಾದ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿದೆ ಮತ್ತು ಭೂದೃಶ್ಯದ ವಿಹಂಗಮ ಕಾಣುತ್ತದೆ. ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಸ್ವಲ್ಪ ಕಾಲ ಇಲ್ಲಿಯೇ ಇದ್ದಾರೆ. ಬೆಟ್ಟದ ಭೈರವೇಶ್ವರ ಪ್ರಸನ್ನ ದೇವಸ್ಥಾನ ಎಂದು ಕರೆಯಲ್ಪಡುವ ಇದು ಪ್ರಕೃತಿಯ ಶಾಂತ ಮತ್ತು ಸೌಂದರ್ಯವನ್ನು ಇಷ್ಟಪಡುವವರಿಗೆ ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ. ದೇವಾಲಯದಲ್ಲಿ ಕೆಲವು ದೊಡ್ಡ ರುಬ್ಬುವ ಕಲ್ಲುಗಳನ್ನು ನೋಡಬಹುದು. ವಾರ್ಷಿಕ ಅಭಿಷೇಕವು ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲಿ ನಡೆಯುತ್ತಿದೆ. ಅಲ್ಲಿ ಸುತ್ತಮುತ್ತಲಿನ ಎಲ್ಲಾ ಜನರು ಭೈರವನ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ. ಓಕೆ, ಇವಾಗ ದೇವರ ದರ್ಶನ ಮುಗಿತಂದ್ರೆ ಒಳಗಡೆ ಯಾರನ್ನೂ ಬಿಡಲ್ಲ, ಬರೀ ಹೊರಗಡೆಯಿಂದ ಮಾತ್ರ. ಸೊ ಚೆನ್ನಾಗಿತ್ತು ದೇವಸ್ಥಾನ.
ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಅಂದರೆ ರೀಲ್ಸ್ಗೋಸ್ಕರ ಅಂತ ವೀಡಿಯೋಸ್ ತೊಗೊಂಡ್ವಿ. ಅದ್ರ ಜೊತೆಗೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ, ಗ್ರೂಪ್ ಫೋಟೋ ಅದೆಲ್ಲ. ಇವಾಗ ಹೊರಡ್ತಾ ಇದ್ದೀನಿ ಬೆಂಗಳೂರಿಗೆ. ಇಲ್ಲಿಂದ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರು. ಮಳೆ ಬಂದು ಹೆಲ್ಮೆಟ್ ಫುಲ್ ಫಾಗ್ ಆಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಅದ್ರಲ್ಲಿ ನಾನು ಇದು ಕ್ಲಿಯರ್ ವೈಸರ್ ಬೇರೆ ತರೋದಿತ್ತು. ಇದನ್ನು ಸ್ಮೋಕ್ ಇರೋ ತೊಗೊಂಡು ಬಂದಿದ್ದೀನಿ, ಅಂದರೆ ಬ್ಲ್ಯಾಕ್ ಇದೆ ಫುಲ್ಲು, ಏನು ಕಾಣಿಸಲ್ಲ. ಸೊ ಅಜಮಾಸ್ನಲ್ಲಿ ಓಡಿಸ್ಬೇಕು ಗಾಡಿನ. ಇವಾಗ ಶೂಸ್ ಒಳಗಡೆ ನೀರು ತೇಲಾಡ್ತಿದೆ. ಬಟ್ ಸೂಪರ್ ಆಗಿದೆ. ಈ ಥರ ನಾನು ಮಾನ್ಸೂನ್ ರೈಡ್ ಯಾವಾಗೂ ಮಾಡಿಲ್ಲ. ಒಂದು ಒಳ್ಳೆ ಮಾನ್ಸೂನ್ ರೈಡ್ ಆಯ್ತು ನನಗಿದು. ಮಳೆ, ಆಮೇಲೆ ಆಫ್ ರೋಡಿಂಗು, ಫ್ರೆಂಡ್ಸು ಎಲ್ಲ ಹೊಸ ಫ್ರೆಂಡ್ಸು, ತುಂಬ ಒಳ್ಳೆಯವರು. ಸೊ ಸೂಪರ್ ಆಗಿದೆ.